ನಮಸ್ಕಾರ ಸ್ನೇಹಿತರೆ. ಚಿತ್ರಮಂದಿರಗಳಲ್ಲಿ ಎಲ್ಲರ ಗಮನ ಸೆಳೆದ ಕೆಲವು ಸಿನಿಮಾಗಳು OTTಗೆ ಬಂದ ನಂತರ ಹೊಸ ಜೀವ ಪಡಿತಾ ಹೋಗ್ತವೆ. ಅಂತಹ ಸಿನಿಮಾಗಳ ಪಟ್ಟಿಗೆ ಈಗ ಒಂದು ಹೊಸ ಸಿನಿಮಾ ಸೇರ್ಪಡೆಯಾಗಿದೆ. ಆ ಸಿನಿಮಾದ ರಿವ್ಯೂನ ನಾನಿವತ್ತು ನಿಮ್ಗಾಗಿ ತಂದಿದ್ನಿ. ಯಾವ್ದು ಆ ಸಿನಿಮಾ, ಏನದ್ರ ಸ್ಟೋರಿ ಅಂತ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಲೈಕು ಶೇರು ಕಮೆಂಟ್ಸು ಕೊಟ್ಬಿಡಿ ಅಂತ ಕೇಳ್ತಾ ಬನ್ನಿ ಸ್ನೇಹಿತರೆ, ಯಾವ್ದು ಆ ಸಿನಿಮಾ, ಏನಾದ್ರ ಕತೆ ಅಂತ ನೋಡ್ತಾ ಹೋಗೋಣ. ಒಲವಾರ ಅಂತಕ್ಕಂಥ ಸಿನಿಮಾ ರೀಸೆಂಟ್ ಆಗಿ OTT ನಲ್ಲಿ ರಿಲೀಸ್ ಆಗಿದೆ. ಎಲ್ಲ ಕಡೆನೂ ಸದ್ದು ಕೂಡ ಮಾಡ್ತಾ ಇದೆ. ಭಾವನೆ, ಬಾಂಧವ್ಯ ಮತ್ತು ಹಳ್ಳಿ ಬದುಕಿನ ಸೊಗಡನ್ನ ಮನ ಮುಟ್ಟುವ ರೀತಿಯಲ್ಲಿ ಹೇಳ್ತಕ್ಕಂಥ ಈ ಸಿನಿಮಾ ಈಗ ಹೆಚ್ಚಿನ ಪ್ರೇಕ್ಷಕರನ್ನ ಮೆಚ್ಚುಗೆ ಪಡ್ತಾ ಇದೆ. ವೀಕ್ಷಕರೇ, ನಾನ್ ಈ ಸಿನಿಮಾನ ನೋಡ್ದೆ, ನಿಜಕ್ಕೂ ತುಂಬಾನೇ ಚೆನ್ನಾಗಿದೆ. ಹೇಳ್ಬೇಕು ಅಂದ್ರೆ ಈ ಚಿತ್ರದ ಕತೆ ಗ್ರಾಮೀಣ ಹಿನ್ನೆಲೆ ಇದ್ದು ಇಬ್ಬರು ಸಹೋದರರ ನಡುವಿನ ಸಂಬಂಧ ಮತ್ತು ಕುಟುಂಬದಲ್ಲಿ ನಡೆಯುವ ತಾರತಮ್ಯದ ಸುತ್ತ ಸಾಕ್ತಾ ಹೋಗ್ತೈತೆ. ಮಕ್ಕಳ ಮನಸ್ಸಿನ ನೋವು, ಪ್ರೀತಿ ಮತ್ತು ಬದುಕಿನ ಪಾಠಗಳನ್ನ ತುಂಬಾ ಸರಳವಾಗಿ ಆದರೆ ಪರಿಣಾಮಕಾರಿಯಾಗಿ ಚಿತ್ರಿಸೈತೆ ಅಂತ ಹೇಳ್ಬೋದು. ಈ ಸಿನಿಮಾದಲ್ಲಿ ಒಂದು ಸಾಮಾನ್ಯ ಕುಟುಂಬದಲ್ಲಿ ಬೆಳೆಯುವ ಇಬ್ಬರು ಮಕ್ಕಳ ಜೀವನದಲ್ಲಿ ಒಂದು ದಿನ ಮನೆಯ ಹಸು ಕಾಣೆಯಾಗ್ತೈತೆ. ಸೊ ಆ ಘಟನೆ ದೊಡ್ಡ ತಿರುವನ್ನ ಪಡೆದುಕೊಳ್ಳುತ್ತೆ. ಆ ಹಸುವಿನ ಹುಡುಕಾಟದ ಮೂಲಕ ಅವರ ಬದುಕು ಹೊಸ ಅನುಭವಗಳನ್ನ ಕಲಿತಾ ಹೋಗ್ತಾರೆ. ಇದೇ ಚಿತ್ರದ ಪ್ರಮುಖ ಅಂಶ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಚಿತ್ರದ ನಿರ್ದೇಶಕರು ಕಥೆಯನ್ನ ಭಾವನಾತ್ಮಕವಾಗಿ ಕಟ್ಕೊಟ್ಟವ್ರೆ. ಹಾಗೆ ಬಾಲ ಕಲಾವಿದರ ಅಭಿನಯ ವಿಶೇಷವಾಗಿ ಗಮನನ ಸೆಳೀತೈತೆ. ಹಳ್ಳಿ ಪರಿಸರದ ನೈಸರ್ಗಿಕ ಸೌಂದರ್ಯ ಮತ್ತು ಸಂಗೀತ, ಹಿನ್ನೆಲೆ ಸಂಗೀತ ಸಿನಿಮಾದ ಅನುಭವವನ್ನ ಮತ್ತಷ್ಟು ಸುಂದರಗೊಳಿಸುತ್ತೆ ಅಂತ ಹೇಳ್ಬೋದು. ಹಾಗೆ ಭಾವನೆಗಳಿಗೆ ಬೆಲೆ ಕೊಡುವ ಕುಟುಂಬ ಕಥೆಗಳನ್ನ ಇಷ್ಟಪಡ್ತಕ್ಕಂಥವ್ರು ಮತ್ತು ಕನ್ನಡದ ಮಣ್ಣಿನ ಸೊಗಡನ್ನ ಪರದೆಯ ಮೇಲೆ ನೋಡ ಬಯಸೋರು ಈ ಸಿನಿಮಾನ ಒಮ್ಮೆ ತಪ್ಪದೆ ನೋಡ್ಬೋದು ಗುರು. ಯಾಕಂದ್ರೆ ಸಖತ್ತಾಗಿದೆ ಅಂತ ಹೇಳ್ಬೋದು. ಇನ್ನ ತುಂಬಾ ಕಡೆ ಪ್ಲಾಟ್ಫಾರ್ಮ್ಗಳಲ್ಲಿ ಸಿನಿಮಾ ಸಿಗ್ತಾ ಇದೆ. ಆಕ್ಷನ್ಗಿಂತ ಮನಸ್ಸಿಗೆ ಹತ್ರ ಆಗ್ತಕ್ಕಂತ ಒಂದು ಸರಳ ಕಥೆನ ಏನಾದ್ರು ನೀವು ಹುಡುಕ್ತಾ ಇದ್ರೆ ಒಲವಾರ ಸಿನಿಮಾ ನಿಮ್ಗೆ ಒಂದು ವಾಚ್ ಲಿಸ್ಟ್ ನಲ್ಲಿ ಇರ್ಬೇಕಾದಂತ ಸಿನಿಮಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಗುರು ಸಿನಿಮಾ ಸ್ಟಾರ್ಟಿಂಗ್ ನೋಡೋದಾದ್ರೆ ಇಬ್ರು ಅಣ್ಣ ತಮ್ಮಂದ್ರು, ಚಿಕ್ಕ ಚಿಕ್ಕ ಮಕ್ಕಳು ಅಣ್ಣ ತಮ್ಮಂದ್ರು. ಸೊ ಅವ್ರಿಬ್ರು ಕಿತ್ತಾಟ, ಅವ್ರಿಬ್ರು ಕಿಚ್ಚಾಟ. ಸೊ ಚಿಕ್ಕ ಮಗ ಅಂದ್ರೆ ತಂದೆಗೆ ಪ್ರೀತಿ, ದೊಡ್ಡ ಮಗ ಅಂದ್ರೆ ತಾಯಿಗೆ ಪ್ರೀತಿ. ಸೊ ಕುಂಡೇಶಿ ಅಂತಕ್ಕಂಥವನ ಈ ಹೆಸರು. ಸೊ ಈ ಕುಂಡೇಶಿ ಯಾವಾಗೂ ಒಡ್ಸ್ಕೊಂತ ಇರ್ತಾನೆ. ಸೊ ಅಪ್ಪನ ಕೈಲಿ ತುಂಬಾ ಹೊಡಿತಾ ಇರ್ತಾರ ಅವರಪ್ಪ. ಅವನಂದ್ರೆ ಏನೋ ಕೋಪ, ಹೊಡಿತಾ ಇರ್ತಾನೆ. ಸೊ ಈ ತರ ಇರ್ಬೇಕಾದ್ರೆ ಒಂದ್ಸಾರಿ ಅಪ್ಪ ಊರಿಗೆ ಅಂತ ಹೋಗ್ತಾನೆ. ಪೇಟೆಗೆ ಹೋಗಿ ಯಾವ್ದೋ ಕೇಸ್ ಇದೆ ನೋಡ್ಕೊಂಡ್ ಬರ್ತೀನಿ ಅಂತ ಹೋಗ್ತಾನೆ. ಆಗ ಸೊ ಒಂದು ಹಸು ಇರುತ್ತೆ ಇವ್ರ ಮನೇಲಿ, ಅದು ಮರಿ ಹಾಕುತ್ತೆ ಅಂತ ಕಾಯ್ತಾನೆ ಇರ್ತಾರೆ. ಸೊ ಸಹೋದರರಿಬ್ರು ಅದನ್ನ ಓಡಾಡ್ಸ್ಕೊಂಡ್ ಬರ್ತೀರಿ, ವಾಕ್ ಮಾಡ್ಸ್ಕೊಂಡ್ ಬರ್ತೀರಿ ಅಂತ ಕರ್ಕೊಂಡ್ ಹೋಗ್ತಾರೆ. ಸೊ ಹೋದವನು ಅಲ್ಲಿ ಅವನ್ಗೆ ಅರ್ಜೆಂಟ್ ಆಗ್ತೈತೆ, ಟಾಯ್ಲೆಟ್ಗೆ ಹೋಗ್ಬೇಕು ಅಂತ ಪದೇ ಸಂದಿಗಂತ ಹೋಗ್ತಾನೆ. ಅಲ್ಲಿ ಪದೇಲಿ ಒಬ್ಬ ಇರ್ತಾನೆ ಒಂದ್ ಹುಡುಗಿ ಜೊತೆ. ಸೊ ಅದನ್ನ ನೋಡ್ತಾನೆ. ಅವರಿಬ್ರು ಲವ್ ಕಿವು ಪದೇಗಳಲ್ಲಿ ಹಳ್ಳಿ ಕಡೆ ನೀವು ನೋಡಿರ್ಬೋದು. ಸೊ ಅದನ್ನ ನೋಡಿದಾಗ ಅವನು ದುಡ್ಡು ಕೊಟ್ಟು ಯಾರಿಗೂ ಹೇಳ್ಬೇಡ ಅಂತ ಕಳ್ಸ್ಕೊಡ್ತಾನೆ. ಸೊ ಅಲ್ಲಿಂದ ಬಂದ್ರೆ ತಮ್ಮ ಹಸುನ ಕಳ್ದಾಕ್ಬಿಟ್ಟಿರ್ತಾನೆ. ಅಂದ್ರೆ ಅವ್ನ್ ನೋಡ್ಕೊಳಕಂತ ಬಿಟ್ಟಿದ್ರೆ ತಮ್ಮ ಮೊದ್ಲು ಹೇಳ್ಬೇಕಲ್ಲ, ಇವನಂದ್ರೆ ಆಗೋದೇ ಇಲ್ಲ. ಸೊ ಅವನು ಸುಮ್ನೆ ಕಾಲ್ ಮೇಲೆ ಕಾಲ್ ಹಾಕೊಂಡು ನಿದ್ದೆ ಹೋಗ್ತಾ ಇರ್ತಾನೆ. ಹಸು ಓಡೋಗ್ಬಿಡುತ್ತೆ ಎಲ್ಲೋ. ಸೊ ಹಸುನ್ ಹುಡುಕ್ತಾನೆ ಸಿಗಲ್ಲ. ಆಮೇಲೆ ಇವ್ ನಿಂತ್ಕೊಂಡು ಬಾ ಅಪ್ಪನಿಗೆ ಹೇಳ್ತೀನಿ ಬಾ ನಿನ್ಗೈತೆ ಬಾ ಅನ್ಕೊಂಡು ಹೋಗ್ಬಿಡ್ತಾನೆ. ಆಮೇಲೆ ಹಸುನೆಲ್ಲ ಹುಡುಕ್ತಾನೆ, ಎಲ್ಲೆಲ್ಲೋ ಅದ್ ಸಿಗಲ್ಲ. ಆಗ ಒಬ್ಬ ಹಿಡ್ಕೊಂಡ್ ಕಟ್ಟಾಕೊಂಡಿರ್ತಾನೆ. ಅವನ್ನ ಕೇಳಿದ್ರೆ ಅವ್ನು ಹೇಳ್ತಾನೆ, ನನ್ ಮನೇಲಿ ಕಟ್ಟಾಕಿದೀನಿ, ದಂದು ಕೊಟ್ಟಿಗಿಲ್ಲ ಅಂತ. ಯಾಕೆಂದ್ರೆ ಅವನ್ ತೋಟದಲ್ಲಿ ಅವನ್ ಗದ್ದೆಲೆಲ್ಲ ಹಸು ಮೇದ್ ಬಿಡಿರುತ್ತೆ, ನಾಶ ಮಾಡಿರುತ್ತೆ, ಅದಕ್ಕೆ ಕಟ್ಟಾಕೊಂಡಿರ್ತಾನೆ. ಅದಕ್ಕೆ ನೀನ್ ದುಡ್ಡನ್ನ ಕೊಟ್ರೆ ಕಾಂಪೋಸಿಷನ್ ನಾನು ಬಿಟ್ಕೊಡ್ತೀನಿ ಅಂತ. ಸೊ ಆಗ ಅವ್ರಮ್ಮನ ಹತ್ರ ಹೋಗಿ ಕೇಳೋದಕ್ಕೆ ಅಂತ ಹೋಗ್ತಾನೆ. ಅವ್ರಮ್ಮನ ಹತ್ರ ದುಡ್ಡು ಇಲ್ಲ. ಅವ್ರಮ್ಮ ಪಕ್ಕದ ಮನೆಯಲ್ಲಿ ಈಸ್ಕೊಂಬಂದ್ ಕೊಡ್ತಾರೆ. ಅದನ್ನ ಕೂಡ ನೀಟಾಗಿ ತಗೊಂಡೋಗಲ್ಲ. ಹೋಗ್ಬೇಕಾದ್ರೆ ಕಳ್ಕೊಂಡ್ ಹೋಗ್ತಾನೆ. ಹೋಗ್ಬಿಟ್ಟು ಅಲ್ಲಿ ಆವಾಜ್ ಆಗ್ತಾನೆ, ಹಸುನ್ ಬಿಡಿ ದುಡ್ಡು ತಂದಿದ್ನಿ ಅಂತ. ಅಲ್ಲಿ ನೋಡಿದ್ರೆ ದುಡ್ಡು ಇರೋದು ತೂತ್ ಚಡ್ಡಿನಲ್ಲಿ ಕಳೆದೋಗಿರುತ್ತೆ. ಮತ್ತೆ ಏನ್ ಮಾಡೋದಂತ ಓಡಾಡಿ ಹಂಗೆ ಹಿಂಗೆ ಮಾಡಿ ಲಾಸ್ಟ್ಗೆ ಅವನ್ ಮನೆ ಹತ್ರ ಹೋಗ್ತಾನೆ. ಸೊ ಯಾರು ಅಮರ ಪ್ರೇಮಿಗಳಿರ್ತಾರಲ್ಲ ಅವ್ರ ಮನೆ ಹತ್ರ ಅವನ್ ಹೋಗಿ ಕೇಳ್ತಾನೆ. ಆಚೆ ಕರೆದ ಆಮೇಲೆ ಮಾತಾಡ್ತಾನೆ. ಸೊ ನನಗ್ ದುಡ್ಡು ಬೇಕು, ಈ ತರ ಆಗಿದೆ, ಅದಕ್ಕೋಸ್ಕರ ದುಡ್ಡು ಬೇಕು ನನ್ಗೆ ಅಂತ.
ಸೊ ಅವನು ಓ ನನ್ ಬ್ಲಾಕ್ ಮೇಲ್ ಮಾಡ್ತಾವನ ಇವನು ಅಂತ ಅನ್ಕೊಂತಾನೆ. ಆಮೇಲೆ ಸರಿ ಏನೋ ಮಾಡೋಣ ಅಂತ ಅನ್ಕೊಂಡು ಇಬ್ರು ಒಟ್ಟಿಗೆ ಹೋಯ್ತಾರೆ. ಏನೇನ್ ಮಾಡೋದಕ್ಕೆ ಅಂತ ಪ್ರಯತ್ನ ಪಡ್ತಾರೆ ಗುರು, ಐಡಿಯಾಗಳು ದುಡ್ಡುಗೋಸ್ಕರ. ಲಾಸ್ಟ್ಗೆ ಈ ಕುಂಡೇಶಿ ಮನೇಲಿ ಇರ್ತಕ್ಕಂಥದ್ದೇ ಹುಂಜಾನ ಒಂದು ಕದೀತಾರೆ, ಕೋಳಿನ. ಸೊ ಅದು ಇವನ್ಗೆ ಇಷ್ಟವಾಗಿರೋ ಕೋಳಿನೇ ಸಿಕ್ಬಿಡ್ತೈತೆ. ಸೊ ಇದನ್ ಬೇಡ ಅಣ್ಣ ಅವನ್ ಕತ್ಕೊಂಬರೋಣ ಅಂತಂದ್ರೆ, ಇವಾಗ ಟೈಮ್ ಆಯ್ತು, ಯಾವ್ದೋ ಒಂದ್ ಸಿಕ್ಕೈತಿ, ಇದ್ ಮಾರ್ಬಿಟ್ಟು ದುಡ್ಡು ತಗೊಂಬರೋಣ ಅಂತ ಹೋಗ್ತಾನೆ. ಸೊ ಹೋದ್ರೆ ಎಲ್ಲೆಲ್ಲೋ ಹೋಗ್ತಾರೆ. ಸೊ ಅವನ್ಗೆ ಕೊಡೋಗ್ ಹೋಗ್ತಾರೆ, ಅವನು ತಗೊಳಲ್ಲ. ಯಾಕಂದ್ರೆ ಅವನ ಹೆಂಡತಿ ಬೈತಾಳೆ, ಇವಾಗ ಅಮಾವಾಸ್ಯೆ ಹಬ್ಬ, ನಾವು ನಾನ್ ವೆಜ್ ತಿನ್ಕೂಡ್ದು ಹಾಗೆ ಹೀಗೆ ಅಂತ. ಅವನು ವಾಪಸ್ ಕಳ್ಸ್ಬಿಡ್ತಾನೆ, ಹುಂಜ ಬೇಡ ಅಂತ, ದುಡ್ಡು ತಗೊಂಬನ್ನಿ ಅಂತ. ಸಂತೆಗೂ ಅಂತ ಹೋಗ್ತಾರೆ, ನೈಟ್ ಅಲ್ಲೇ ಮಲ್ಕೊಂತಾರೆ. ಅಲ್ಲೇ ಕೆರೆ ಪಕ್ಕದಲ್ಲಿ ಮಲ್ಕೊಂಡಿದ್ ಲಾಸ್ಟ್ ಸಂತೆಗೆ ಅಂತ ಹೋಗ್ತಾರೆ. ಬೆಳಗ್ಗೆ ಅಷ್ಟೊತ್ತಿಗೆ ಚಿಕನ್ ಅಂಗಡಿ ಮುಂದೆ ಕಾಯ್ತಾ ಇರ್ತಾರೆ. ಅವ್ರು ಬರ್ತಾರೆ, ಚಿಕನ್ ಅಂಗಡಿ ತೆಗಿತಾರೆ. ಅಲ್ಲಿ ಇನ್ನೇನ್ ಕೊಡ್ಬೇಕು ಅಂತ ಹೋಗ್ತಾರೆ. ಊರ ಹೆಸರನ್ನ ಸುಳ್ಳು ಹೇಳ್ತಾರೆ, ಪಕ್ಕದೂರು ಅಂತ, ಬೇರೆ ಊರು ಅಂತ. ಸೊ ಅವನೇನ್ ಮಾಡ್ತಾನೆ, ಅಂಗಡಿಲಿ ಕೆಲಸ ಮಾಡೋ ಹುಡುಗ, ಚಿಕನ್ ಅಂಗಡಿ ಕೆಲಸ ಮಾಡೋನು. ಸೊ ಆ ಊರಲ್ಲಿ ರೋಗಗಳು ಬಂದಿದೆ, ಬೇಡ ತಗೊಂಬೇಡ ಅಂತಾನೆ. ಆವಾಗ ಅವ್ರನ್ನ ಅಲ್ಲಿಂದ ಓಡಿಸ್ತಾರೆ. ರೋಗಗಳು ಬಂದಿದೆ, ಬೇಡ, ಇದ್ ನಿಮ್ ಕೋಳಿಯಿಂದ ನಮ್ ಕೋಳಿ ಎಲ್ಲ ಸತ್ತೋಗ್ಬಿಡ್ತಾವೆ, ಹಂಗೆ ಹಿಂಗೆ ಅಂತ ಓಡಿಸ್ಬಿಡ್ತಾರೆ. ಸೊ ಅಲ್ಲಿಂದ ಬರ್ತಾರೆ, ಏನ್ ಮಾಡೋದು ಹುಂಜನ ಅಂತ ಹಿಡ್ಕೊಂಡು ಎಲ್ಲೆಲ್ಲೋ ದುಡ್ಡಿಗೆ. ಸೊ ಅವ್ರ ಪಾಡು ನೋಡ್ಬೇಕು ನೀವು ಸಿನಿಮಾದಲ್ಲಿ. ಆ ಹುಂಜನ ಕಡೆಗೂ ಮಾರೋದಿಕ್ಕೆ ಆಗಲ್ಲ ಗುರು, ಆ ಹುಂಜನ. ಅಯ್ಯೋ, ಅದನ್ನ ಇಟ್ಕೊಂಡು ಅವ್ರು ಅಲ್ಲೇ ಕೆರೆ ಹತ್ರ ಮಲ್ಕೊಂಡು ಏನ್ ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಅಯ್ಯೋ, ಆ ದುಡ್ಡುಗೋಸ್ಕರ ಎಷ್ಟೆಲ್ಲಾ ಕಷ್ಟ ಪಡ್ತಾರೆ, ಏನೆಲ್ಲಾ ಮಾಡ್ತಾರೆ. ಲಾಸ್ಟ್ಗೆ ಅವನು ಹಾಲ್ ಕರಿತಾ ಇರ್ತಾನೆ ಹಸುಲ್ಲಿ, ಅವನ್ ಹೆಂಡ್ತಿ. ಸೊ ಅವ್ನ್ ಕಟ್ಟಾಕೊಂಡಿರೋ ಹೆಂಡ್ತಿ ಅದನ್ನ ಕಿಟಕಿಯಲ್ಲಿ ಮೊಬೈಲ್ ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡೋ ತರ ಮಾಡ್ತಾರೆ. ಆ ಡಬ್ಬ ಮೊಬೈಲ್ ಅಲ್ಲಿ ರೆಕಾರ್ಡ್ ಆಗಲ್ಲ, ಆದ್ರೂ ರೆಕಾರ್ಡ್ ಆಗಿದೆ ಅನ್ನೋ ತರ ಬಿಲ್ಡಪ್ ಕೊಡ್ತಾರೆ. ಆಗ ಅವನ್ ಏನ್ ಮಾಡ್ತಾನೆ, ಸರಿ ಆಯ್ತು ಹಸು ನೋಡ್ಕೊಂಡು ಹೋಗಪ್ಪ ಅಂತಾನೆ. ಆಮೇಲೆ ದುಡ್ಡು ಕೂಡ ಅವನೇ ವಾಪಸ್ ಕೊಡ್ತಾನೆ, ದುಡ್ಡು ಕೊಡ್ತೀನಿ, ಹಸುನು ಕೊಡ್ತೀನಿ, ಕರ್ಕೊಂಡು ಹೋಗು ಅಂತ. ಆಮೇಲೆ ಮೊಬೈಲ್ ಅಲ್ಲಿ ವಿಡಿಯೋನ ನೋಡ್ತಾ ಇರ್ತಾನೆ. ಅವನು ನೋಡಿದ್ರೆ ಇವನು ಹುಡುಗಿ ಜೊತೆ ಕಿಸ್ ಕೊಡ್ತಾ ಇರೋ ಫೋಟೋ ಕಾಣಿಸುತ್ತೆ. ಅವನ್ ಏನ್ ಮಾಡ್ತಾನಾಗ, ಓ ಇವನು ಈ ತರ ಎಲ್ಲ ಮಾಡ್ತಾ ಇದನ್ನೆಲ್ಲ ಅಂತ ಅನ್ಕೊಂಡು ಅವನು ಸರಿ ಅದನ್ನ ತೋರ್ಸ್ಬಿಟ್ಟು ಮತ್ತೆ ದುಡ್ಡನ್ನ ವಾಪಸ್ ಇಸ್ಕೊಂತಾನೆ, ಹಸುನ ವಾಪಸ್ ಇಸ್ಕೊಂತಾನೆ. ಆಮೇಲೆ ಕುಂಡೇಶಿ ಹೇಳ್ತಾನೆ, ಅಯ್ಯೋ ಮೊಬೈಲ್ ಅಂಗಡಿ ಅವನ್ಗೆ ಮೊಬೈಲ್ ತಗೊಂಡೋಗ್ ಕೊಟ್ರೆ ಎಲ್ಲ ರಿಕವರಿ ಮಾಡ್ಕೊಡ್ತಾನೆ ಬಾಣ ಅಂತ. ಮತ್ತೆ ಹಸುನ ಬಿಟ್ಟು ಕಳಿಸ್ತಾನೆ. ಸರಿ ಹೋಗು ಅಂತ ಕಳಿಸ್ತಾನೆ, ಯಾರಿಗೂ ಹೇಳಕ್ಕಿಲ್ಲ, ನೀನು ಯಾರಿಗೂ ಹೇಳಕ್ ಹೋಗ್ಬೇಡ ಅಂತ ಹೇಳಿ ಕಳಿಸ್ತಾನೆ. ಆಮೇಲೆ ಅಲ್ಲಿಂದ ಮನೆಗಂತ ಎತ್ಕೊಂಡ್ ಬರ್ತಾನೆ. ಬಂದಾಮೇಲೆ ಮನೆಗೆ ಕೊಡ್ತಾನೆ ಹಸುನ. ಕೋಳಿ ಬಿಟ್ಬಿಡ್ತಾನೆ, ಕೋಳಿ ನಡ್ಕೊಂಡು ಹೋಗುತ್ತೆ, ಹಸು ನೋಡ್ಕೊಂಡ್ ಬರ್ತಾನೆ. ಖುಷಿಗೆ ಕುಣಿದಾಡ್ತಾನೆ. ಮನೆಯವರು ಕರು ಹಾಕ್ಬಿಟ್ಟಿರುತ್ತೆ ಹಸು ಜೊತೆ. ಹಸು ಕರು ಎಲ್ಲ ಖುಷಿಗೆ ಕುಣಿದಾಡ್ತಾರೆ. ಹಾಲು ಕರೆಯೋದಕ್ಕಂತ ಹೋಗ್ತಾಳೆ ಅವ್ರಮ್ಮ. ಹಾಲು ಹಿಂಡ್ತಾರೆ, ಹಾಲು ಬರಲ್ಲ. ಆವಾಗ ಅವ್ರಪ್ಪ ಗೊತ್ತಲ್ಲ, ಕೋಪ ಹೊಡಿತಾನೆ, ಅವ್ನ ಹೊಡಿಯಕ್ ಹೋಗ್ತಾನೆ. ಯಾರು ಹಾಲು ಕರ್ಕೊಂಡಿದ್ದು, ಹಾಲು ಕರ್ಕೊಂಡು ಏನ್ ಮಾಡಿದ್ರ ಹಂಗೆ ಹಿಂಗೆ ಅಂತ. ಈ ಅಮ್ಮ ಕರ್ದ್ ಬಿಟ್ಟಿರ್ತಾರಲ್ಲ, ಕಟ್ಟಾಕೊಂಡಿರ್ತಾರಲ್ಲ, ಅವ್ರು ಕರ್ಕೊಂಡಿರ್ತಾರೆ. ಸೊ ಅಲ್ಲಿ ಹೊಡಿತಾನೆ. ಅಲ್ಲಿಂದ ಅವ್ನು ಓಡೋಗ್ತಾನೆ. ತಿರ್ಗಿ ಆಮೇಲೆ ಮನೆ ಬಿಟ್ಟು ಹೋಗ್ತಾನೆ. ಅವ್ರ ಅಮ್ಮನ ಬೈತಾಳೆ, ನೀನೇನ್ ಬಂದ ಎಲ್ಲಾದ್ರೂ ಸಾಯ್ಬಾರ್ದು ಹಾಗೆ ಅಂತ. ಮನೆ ಬಿಟ್ಟು ಹೋಗ್ತಾನೆ. ಆಮೇಲೆ ಅವನು ಇರ್ತಾನಲ್ಲ ಹೀರೋ, ಅವನ್ ಕೈಗೆ ಸಿಗ್ತಾನೆ. ಸೊ ಅಲ್ಲಿ ಕೆರೆ ಹತ್ರ ಇರ್ತಾರೆ. ಸರಿ ಬೇಜಾರು ಮಾಡ್ಕೊಂಬೇಡ, ಬಾ ಮೀನ್ ಹಿಡಿಯೋಣ ಅಂತ ಬಲೆ ಹಾಕ್ತಾ ಇರ್ತಾರೆ. ಅವ್ರಮ್ಮ ಬರ್ತಾರೆ, ನೋಡ್ತಾರೆ. ಅವ್ರಮ್ಮನ ತಪ್ಕೊಂತಾನೆ. ಅವ್ರಮ್ಮ ಹೇಳ್ತಾಳೆ, ಸಾಯೋದಕ್ ಬಂದ ಅಂತ. ಇಲ್ಲ ಅಮ್ಮ ಅಂತಾನೆ. ಸೊ ಇದೇ ಸ್ಟೋರಿ ಗುರು, ತುಂಬಾ ಚೆನ್ನಾಗಿದೆ ಸ್ಟೋರಿ. ನಿಜಕ್ಕೂ ಒಂದು ಹಳ್ಳಿಯ ಸಿನಿಮಾ, ಸಖತ್ತಾಗಿದೆ, ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿದೆ. ನಾನೇ ಸಿನಿಮಾನ ನೋಡಿದೆ, ನಿಜಕ್ಕೂ ನಂಗಂತೂ ತುಂಬಾನೇ ಇಷ್ಟ ಆಯ್ತು. ಸೊ ಈ ರಿವ್ಯೂ ಕೂಡ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ. ಯಾಕಂದ್ರೆ ಒಂದು ವಂಡರ್ಫುಲ್ ಸಿನಿಮಾನ ನೋಡಿದೆ ಅನ್ನೋಂತ ಇಷ್ಟ ನನ್ಗಿದೆ ಅಂತ ಹೇಳ್ತೀನಿ ಗುರು. ಹಾಗೆ ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಲೈಕ್ ಶೇರ್ ಕಮೆಂಟ್ಸ್ ಕೊಟ್ಬಿಡಿ. ಹಾಗೆ ನಿಮ್ ಸಪೋರ್ಟ್ ಯಾವಾಗ್ಲೂ ಇದೇ ರೀತಿ ಇರ್ಲಿ ಅಂತ ಕೇಳ್ತಾ ಸಿಗೋಣ ಮತ್ತೊಂದು ವಂಡರ್ಫುಲ್ ಸಿನಿಮಾದೊಂದಿಗೆ. ಧನ್ಯವಾದಗಳು, ಶುಭ ದಿನ.